ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನೇ ನಡುಗಿಸಿ ಬಿಟ್ಟಿರುತ್ತೆ. ವೆಲ್ಕಮ್ ಟು ದಿ ಶೋ. ನೌ ಯು ಆರ್ ವಾಚಿಂಗ್ ದಿ ಕೇಸ್ ಆಫ್ ಸೂಪರ್ ಸ್ಟಾರ್ ದರ್ಶನ್ ಮತ್ತು ಕಾಂಟ್ರವರ್ಸಿಗೆ ಏನೋ ಒಂದು ವಿಭಿನ್ನ ಸಂಬಂಧ. 2003ರಲ್ಲಿ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗ್ತಾರೆ. ಇಬ್ಬರಿಗೂ ಒಂದು ಗಂಡು ಮಗು ಆಗುತ್ತೆ. ಪಬ್ಲಿಕ್ ಲೈಫ್ ಅಲ್ಲಿ ದರ್ಶನ್ ವೈವಾಹಿಕ ಜೀವನ ಚೆನ್ನಾಗೇ ಕಾಣ್ತಾ ಇತ್ತು. ಆದ್ರೆ ಕೆಲವು ವರ್ಷಗಳ ನಂತರ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಸಂಬಂಧದಲ್ಲಿ ಬಿರುಕು ಬಂದಿರುತ್ತೆ. ಇಷ್ಟೇ ಅಲ್ಲ, 2011ರಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೂಡ ಫೈಲ್ ಮಾಡ್ತಾರೆ. ಈ ಕಾರಣದಿಂದ ದರ್ಶನ್ 14 ದಿನಗಳ ಜುಡಿಷಿಯಲ್ ಕಸ್ಟಡಿಯಲ್ಲಿ ಕೂಡ ಇರ್ತಾರೆ. ಇಷ್ಟಕ್ಕೆ ಮುಗಿಯೋದಿಲ್ಲ. 2016ರಲ್ಲಿ ಕೂಡ ಅಬ್ಜೆಕ್ಷನೇಬಲ್ ಬಿಹೇವಿಯರ್ ಗಾಗಿ ಮತ್ತೊಂದು ಕೇಸ್ ಕೂಡ ರಿಜಿಸ್ಟರ್ ಆಗುತ್ತೆ. ಮತ್ತೆ ಮಾತುಕತೆ ಮೂಲಕ ಕೇಸ್ ಅನ್ನ ವಿಡ್ರಾ ಕೂಡ ಮಾಡ್ತಾರೆ. 2021ರಲ್ಲೂ ದರ್ಶನ್ ಮೈಸೂರು ಹೋಟೆಲ್ ನ ವೇಟರ್ ಜೊತೆ ಜಗಳವಾಡಿ ಅಲ್ಲಿನ ಸಿಸಿ ಕ್ಯಾಮೆರಾ ಫೂಟೇಜ್ ಡಿಲೀಟ್ ಮಾಡಿಸಿ ವೇಟರ್ಗೆ 50,000 ಹಣ ಕೊಟ್ಟು ಅಲ್ಲಿಗೆ ಮಾತುಕತೆ ಮಾಡಿ ಮುಗಿಸಿರ್ತಾರೆ. 2022ರ ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್ ಭರತ್ ಕೂಡ ದರ್ಶನ್ ವಿರುದ್ಧವಾಗಿ ಜೀವ ಬೆದರಿಕೆಯ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. 2023ರಲ್ಲಿ ದರ್ಶನ್ ಅವರು ಅವರ ನೇಬರ್ ಜೊತೆ ಜಗಳವಾಡಿ ರಿಜಿಸ್ಟರ್ ಆಗುತ್ತೆ. ಇದರಿಂದ ದರ್ಶನ್ ವಿರುದ್ಧ ಎಫ್ಐಆರ್ ಕೂಡ ಫೈಲ್ ಆಗುತ್ತೆ. ಆದ್ರೆ ಇದನ್ನ ಕೂಡ ಮಾತುಕತೆಯಲ್ಲೇ ಮುಗಿಸ್ತಾರೆ. ದರ್ಶನ್ ಮತ್ತೆ ಅವರ ವೈಫ್ ವಿಜಯಲಕ್ಷ್ಮಿ ಸಂಬಂಧ ಬಿರುಕು ಬಿಡಲು ಕಾರಣ 10 ವರ್ಷದ ಹಿಂದೆ ಇವರ ಜೀವನದಲ್ಲಿ ಬಂದಂತ ಪವಿತ್ರ ಗೌಡ ಒಬ್ಬ ಫ್ಯಾಷನ್ ಡಿಸೈನರ್ ಮತ್ತೆ ಫಿಲ್ಮ್ ಆಕ್ಟ್ರೆಸ್ ಕೂಡ ಹೌದು. ಬಹಳ ಪ್ರಯತ್ನದ ನಂತರವೂ ಇವರಿಗೆ ಯಾವುದೇ ಫಿಲ್ಮ್ ಸಿಗುವುದಿಲ್ಲ. ಆ ಕಾರಣದಿಂದ ಮದುವೆ ಕೂಡ ಮಾಡ್ಕೊಳ್ತಾರೆ. ಒಂದು ಹೆಣ್ಣು ಮಗು ಕೂಡ ಜನಿಸುತ್ತೆ. ಆದ್ರೆ ಕೆಲವು ವರ್ಷಗಳ ನಂತರ ಗಂಡನ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿ ಇರದ ಕಾರಣ ಮಗಳಿಂದನೂ ದೂರ ಇರ್ತಾರೆ. ಅವಾಗ್ಲೇ ದರ್ಶನ್ ತನ್ನ ಹೊಸ ಚಿತ್ರಕ್ಕೆ ನಾಯಕಿಯ ಹುಡುಕಾಟದಲ್ಲಿ ತೊಡಗಿರ್ತಾರೆ. ಆ ಸಮಯದಲ್ಲಿ ಪವಿತ್ರ ಗೌಡ ಅಚಾನಕ್ ಆಗಿ ದರ್ಶನ್ ಅವರನ್ನ ಭೇಟಿಯಾಗೋದು. ಹಲವಾರು ಕಾರಣದಿಂದ ಆ ಫಿಲ್ಮ್ ಪವಿತ್ರಾಳಿಗೆ ಸಿಗೋದಿಲ್ಲ. ಆದ್ರೆ ದರ್ಶನ್ ಅವರಿಗೆ ಪವಿತ್ರ ಬಹಳ ಕ್ಲೋಸ್ ಆಗ್ತಾರೆ. ಬಹಳ ವರ್ಷಗಳಿಂದ ಇವರಿಬ್ಬರ ನಡುವೆ ಸಂಬಂಧ ಗಪ್ಚುಪ್ಪಾಗಿ ನಡೀತಾ ಇರುತ್ತೆ. ಆದ್ರೆ 2023ರಲ್ಲಿ ಪವಿತ್ರ ತನ್ನ ಮಗಳ ಜನ್ಮದಿನದ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ. ಇದರಲ್ಲಿ ದರ್ಶನ್ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡುವ ವಿಡಿಯೋ ಕಾಣಸಿಗುತ್ತೆ. ಈ ಇನ್ಸಿಡೆಂಟ್ ಇಂದ ಫ್ಯಾನ್ಸ್ ಗಳ ನಡುವೆ ಇದ್ದ ಅನುಮಾನಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ನಿಲ್ಲುತ್ತೆ. ಆದ್ರೆ 2024ರಲ್ಲಿ ಮತ್ತೆ ಪವಿತ್ರ ಗೌಡ ಈ ವಿಡಿಯೋ ಪೋಸ್ಟ್ ಮಾಡ್ತಾರೆ. ಇಲ್ಲಿಂದ ದರ್ಶನ್ ಜೀವನ ಬೆಂಕಿಯಾಗಲು ಶುರುವಾಗುತ್ತೆ. ಇದರಲ್ಲಿ ಇದರಿಂದ ರೊಚ್ಚಿಗೆದ್ದ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಇದು ಪವಿತ್ರ ಗೌಡಳ ಮಾನಹಾನಿ ಕೂಡ ಮಾಡಿರುತ್ತೆ. ಮತ್ತೆ ಈ ಕ್ಯಾಪ್ಷನ್ ಬಳಸಿ ಒಂದು ಫ್ಯಾಮಿಲಿ ಫೋಟೋ ಕೂಡ ಪೋಸ್ಟ್ ಮಾಡ್ತಾರೆ. ಇವಾಗ ನೀವು ಯೋಚನೆ ಮಾಡ್ತಾ ಇರಬಹುದು, ಮೋರಿಯಲ್ಲಿ ಸಿಕ್ಕಿದ ರೇಣುಕಾ ಸ್ವಾಮಿ ಮತ್ತೆ ಈ ವಿಷಯಕ್ಕೆ ಏನು ಕನೆಕ್ಷನ್ ಅಂತ. ನಂಬಿ, ಈ ಕೊಲೆಯ ಮೂಲ ಹುಟ್ಟಿದ್ದೇ ಇಲ್ಲಿ. ದರ್ಶನ್ಗೆ ಬಹಳಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ. ಇವರನ್ನ ದೇವರು ಅಂತಾನೂ ಪೂಜೆ ಮಾಡ್ತಾರೆ. ಪವಿತ್ರ ಹಾಗೂ ವಿಜಯಲಕ್ಷ್ಮಿ ನಡುವೆ ನಡೆದ ಸೋಷಿಯಲ್ ಮೀಡಿಯಾ ವಾರಲ್ಲಿ ಹಲವಾರು ದರ್ಶನ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಪರವಾಗಿ ನಿಂತಿದ್ರು. ಇವರು ಯಾರೆಂದ್ರೆ ದರ್ಶನ್ ಮತ್ತೆ ಪವಿತ್ರ ಸಂಬಂಧವನ್ನ ಒಪ್ಪದವರು, ಮತ್ತೆ ಪವಿತ್ರಾಳಿಗೆ ಅಭಿಮಾನಿಗಳ ದೇವರ ಕುಟುಂಬವನ್ನ ನಶಿಸಲು ಬಂದವಳು ಎಂದು ಹೇಳ್ತಾ ಇದ್ರು. ಪವಿತ್ರಾಳಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಬಹಳಷ್ಟು ಹೇಟ್ ಸಿಗಲು ಶುರುವಾಗುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪವಿತ್ರಾಳಿಗೆ ಹಿಗ್ಗ ಮುಗ್ಗ ಕೆಟ್ಟ ಕಮೆಂಟ್ ಗಳ ಸುರಿಮಳೆ ಆಗುತ್ತೆ. ಇದರಿಂದ ಪವಿತ್ರ ಗೌಡ ತನ್ನ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿ ಇಟ್ಟಿದ್ಲು. ಇಲ್ಲಿಂದ ಶುರುವಾಗುತ್ತೆ ರೇಣುಕಾ ಸ್ವಾಮಿಯ ಕತೆ.